ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿತ್ ಅ ನ್ಯೂ ವಿಡಿಯೋ. ನಿನ್ನೆಯ IPL ಆಕ್ಷನ್ 2025 ಬಿಡ್ನಲ್ಲಿ RCBಯ ಮ್ಯಾನೇಜ್ಮೆಂಟ್ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಕೊಟ್ಟು ಇದೀಗ ಅಭಿಮಾನಿಗಳ ಆಕ್ರಂದನಕ್ಕೆ ಸ್ವಲ್ಪ ರಿಲೀಫ್ ಸಿಕ್ಕಂತಾಗಿದೆ ಫ್ರೆಂಡ್ಸ್. ನಿನ್ನೆಯ ಬಿಡ್ ಪ್ರಕ್ರಿಯೆ ನೋಡುವುದಾದರೆ RCB ಮ್ಯಾನೇಜ್ಮೆಂಟ್ರ ಒಂದು ಬಿಡ್ಡಿಂಗ್ ಸೆಲೆಕ್ಷನ್ ಎಲ್ಲರ ಕೋಪಕ್ಕೆ ಎಡೆ ಮಾಡಿಕೊಟ್ಟಿತ್ತು ಫ್ರೆಂಡ್ಸ್. ಹಾಗಾಗಿ ಇಂದಿನ ಬಿಡ್ ಪ್ರಕ್ರಿಯೆ ನೋಡುವುದಾದರೆ ಅಭಿಮಾನಿಗಳ ಮುಖದಲ್ಲಿ ಸ್ವಲ್ಪ ಸಂತಸದ ಭಾವನೆಗಳು ಮೂಡುವುದು ಪಕ್ಕ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಬಿಡ್ ಪ್ರಕ್ರಿಯೆ ನೋಡುವುದಾದರೆ 3 ಬ್ಯಾಟ್ಸ್ಮನ್ಗಳು ಮತ್ತು ಒಬ್ಬ ಆಲ್ರೌಂಡರನ್ನು ಆಯ್ದುಕೊಂಡ RCB ಮ್ಯಾನೇಜ್ಮೆಂಟ್ ಇಂದಿನ ಬಿಡ್ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಬಾಲರ್ಸ್ ಮತ್ತು ಆಲ್ರೌಂಡರ್ಗಳ ಮೇಲೆ ನೇರ ಗಾಳವನ್ನು ಹಾಕಿರುವುದು ನಮ್ಮೆಲ್ಲರಿಗೂ ಕಾಣುತ್ತಿದೆ ಫ್ರೆಂಡ್ಸ್. ಹೌದು, RCB ಮ್ಯಾನೇಜ್ಮೆಂಟ್ ಇಂದಿನ ಪ್ರಕ್ರಿಯೆಯಲ್ಲಿ ರಶೀಕ್ ದಾರ್ ಎಂಬ ಉತ್ತಮ ಬೌಲರನ್ನು ಆಯ್ದುಕೊಂಡಿದ್ದು, ರಶೀಕ್ ದಾರ್ ಅವರು 6 ಕೋಟಿಗೆ RCB ತಂಡವನ್ನು ಸೇರಿಕೊಂಡಿದ್ದಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಸುಯೇಶ್ ಶರ್ಮಾರವರು ಲೆಗ್ ಸ್ಪಿನ್ ಬೌಲರ್ ಆಗಿದ್ದು, ಇವರ ಬೇಸ್ ಪ್ರೈಸ್ ಬಂದುಬಿಟ್ಟು 30 ಲಕ್ಷದಿಂದ ಇವರು ಬಿಡ್ಗೆ 2.6 ಕೋಟಿಗೆ ಬಿಡ್ ಆಗಿದ್ದಾರೆ ಫ್ರೆಂಡ್ಸ್. ತಕ್ಕ ಮಟ್ಟಿಗೆ ರಿಲೀಫ್ ಕೊಡುವ ಆಲ್ರೌಂಡರನ್ನು ಆಯ್ದುಕೊಂಡ RCB ಮ್ಯಾನೇಜ್ಮೆಂಟ್ ಕೃಣಾಲ್ ಪಾಂಡ್ಯರವರನ್ನು 2 ಕೋಟಿ ಹರಾಜಿದ್ದ ಕೃಣಾಲ್ ಪಾಂಡ್ಯರವರು 5.75 ಕೋಟಿಗೆ RCB ತಂಡವು ಕೃಣಾಲ್ ಪಾಂಡ್ಯರವರನ್ನು ತಮ್ಮ ತಂಡಕ್ಕೆ ಆಯ್ದುಕೊಂಡಿದೆ ಫ್ರೆಂಡ್ಸ್. ಹೌದು, ಕೃಣಾಲ್ ಪಾಂಡ್ಯರವರು ಆಲ್ರೌಂಡರ್ ಆಗಿದ್ದು ಉತ್ತಮ ಬೌಲರ್ ಹಾಗೂ ಬ್ಯಾಟ್ಸ್ಮನ್ ಆಗಿದ್ದಾರೆ. ಇವರ ಒಂದು ಇರುವಿಕೆಯು RCB ತಂಡಕ್ಕೆ ಮತ್ತಷ್ಟು ತುಂಬುವಂತಾಗಿದೆ. ಒಬ್ಬ ಉತ್ತಮ ಬೌಲರನ್ನು RCB ಮ್ಯಾನೇಜ್ಮೆಂಟ್ ಆಯ್ದುಕೊಂಡಿದ್ದು ಭುವನೇಶ್ ಕುಮಾರ್ ಅವರು ಉತ್ತಮ ಬೌಲರ್ ಎಂದು ಇಡೀ ದೇಶಕ್ಕೆ ಗೊತ್ತಿರುವಂತಹದ್ದು. ಇಂತಹ ಬೌಲರ್ ನಮ್ಮ RCB ತಂಡದಲ್ಲಿರುವುದು ನಮಗೆ ಅದೃಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಭುವನೇಶ್ ಕುಮಾರ್ ಅವರು ಬೇಸ್ ಪ್ರೈಸ್ 2 ಕೋಟಿ ಇದ್ದು 10.75 ಕ್ರೋರಿಗೆ ಭುವನೇಶ್ ಕುಮಾರ್ ಅವರು RCB ತಂಡವನ್ನು ಸೇರಿಕೊಂಡಿದ್ದಾರೆ. ಇಂದಿನ ಈ ಪ್ರಕ್ರಿಯೆಯಲ್ಲಿ ಭುವನೇಶ್ ಕುಮಾರ್ ಅವರೇ ಅತಿ ಹೆಚ್ಚು ಮೊತ್ತಕ್ಕೆ ಬಿಡ್ ಆಗಿರುವ RCB ತಂಡದ ಪ್ಲೇಯರ್ ಆಗಿದ್ದಾರೆ. ನೆಕ್ಸ್ಟ್ ಬರುವುದಾದರೆ ಟೀಮ್ ಡೇವಿಡ್ ರವರು ಉತ್ತಮ ಬ್ಯಾಟ್ಸ್ಮನ್ ಆಗಿದ್ದು, ಇವರ ಬೇಸ್ ಪ್ರೈಸ್ 2 ಕೋಟಿಯಿಂದ 3 ಕೋಟಿಗೆ ಹರಾಜಾಗಿರುವ ಟೀಮ್ ಡೇವಿಡ್ RCB ತಂಡವನ್ನು ಸೇರಿಕೊಂಡಿದ್ದಾರೆ. ಇವರ ಇರುವಿಕೆಯು RCB ತಂಡಕ್ಕೆ ಮತ್ತಷ್ಟು ಗಟ್ಟಿತನವನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಗೆಳೆಯರೆ. ನಾನು ಆಗಲೇ ಹೇಳಿದ ಹಾಗೆ ಈ ದಿನದ IPL ಬಿಡ್ನಲ್ಲಿ RCB ಮ್ಯಾನೇಜ್ಮೆಂಟ್ ಕೇವಲ ಆಲ್ರೌಂಡರ್ ಮೇಲೆ ಬಹಳ ಫೋಕಸ್ ಮಾಡಿದೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ಸ್ವಪ್ನಿಲ್ ಸಿಂಗ್ ಅವರು ಕೂಡ ಆಲ್ರೌಂಡರ್ ಆಗಿದ್ದು 50 ಲಕ್ಷಕ್ಕೆ ಇವರನ್ನು ಬಿಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ರೊಮೈರೋ ಶೆಫರ್ಡ್ ಅವರು ಕೂಡ ಆಲ್ರೌಂಡರ್ ಆಗಿದ್ದು 1.5 ಕ್ರೋರ್ಗೆ RCB ತಂಡಕ್ಕೆ ಸೇರಿಕೊಂಡಿದ್ದಾರೆ. ಬರುವುದಾದರೆ ನುವಾನ್ ತುಷಾರ್ ಅವರು ಬೌಲರ್ ಆಗಿದ್ದು 1.6 ಕ್ರೋರಿಗೆ RCB ತಂಡಕ್ಕೆ ಬಿಡ್ ಆಗಿದ್ದು, RCB ತಂಡದಲ್ಲಿ ಉತ್ತಮ ಬೌಲರ್ಗಳ ಇರುವಿಕೆಯು ಅಭಿಮಾನಿಗಳಿಗೆ ಸಂತಸವನ್ನು ನೀಡಿದೆ. ಬರುವುದಾದರೆ ಮನೋಜ್ ಬಂಡಾಜೆ ಅವರು 30 ಲಕ್ಷಕ್ಕೆ ಹರಾಜಾಗಿದ್ದು, ಇವರು ಕೂಡ ಆಲ್ರೌಂಡರ್ ಆಗಿರುತ್ತಾರೆ. ಅದೇ ರೀತಿಯಾಗಿ ಜಾಕೋಬ್ ಬೆಥೆಲ್ ಅವರು 2.6 ಕ್ರೋರಿಗೆ ಹರಾಜಾಗಿದ್ದು, ಇವರು ಕೂಡ ಆಲ್ರೌಂಡರ್ ಆಗಿರುವುದು RCB ತಂಡಕ್ಕೆ ಮತ್ತಷ್ಟು ಆಲ್ರೌಂಡರ್ಗೆ ದೊಡ್ಡ ಸಪೋರ್ಟ್ ಸಿಕ್ಕಂತಾಗಿದೆ. ನಮ್ಮ RCB ತಂಡದ ನಾಯಕರಾಗಿದ್ದ ಫ್ಯಾಫ್ ಡು ಪ್ಲೆಸಿ ರವರು RCB ತಂಡವನ್ನು ಬಿಟ್ಟು ದೆಹಲಿ ತಂಡಕ್ಕೆ 2 ಕೋಟಿಗೆ ಹರಾಜಾಗಿದ್ದಾರೆ ಫ್ರೆಂಡ್ಸ್. ಏನೇ ಆಗಲಿ, ಫ್ಯಾಫ್ ಡು ಪ್ಲೆಸಿ ಮತ್ತು ಕೊಹ್ಲಿ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ರವರ ಎಂಬ ರೂಲ್ ಇನ್ನ ಮೇಲೆ ನಮಗೆ ನೋಡಲು ಸಿಗುವುದಿಲ್ಲ ಫ್ರೆಂಡ್ಸ್. ಅವರ ಆಟವು ಮೈದಾನದಲ್ಲಿ ಒಂದು ಉತ್ತಮ ಬಾಂಧವ್ಯವನ್ನೇ ಕಲ್ಪಿಸಿತ್ತು ಫ್ರೆಂಡ್ಸ್. ಈ ದಿನದ ಅನ್ಸೋಲ್ಡ್ ಪ್ಲೇಯರ್ಗಳನ್ನು ನೋಡುವುದಾದರೆ ನಮ್ಮ ಕನ್ನಡದ ಪ್ರತಿಭೆ, ಕರ್ನಾಟಕದ ಹೆಮ್ಮೆ ಮಯಾಂಕ್ ಅಗರ್ವಾಲ್ ಅವರು ಕೂಡ ಅನ್ಸೋಲ್ಡ್ ಲಿಸ್ಟಿಗೆ ಸೇರಿಕೊಂಡಿದ್ದಾರೆ. ಅದೇ ರೀತಿಯಾಗಿ
ಉತ್ತಮ ಬೌಲರ್ ಆಗಿರುವ ಅಜಿಂಕ್ಯ ರಹಾನೆರವರು ಅನ್ಸೋಲ್ಡ್ ಆಗಿರುವುದು ಎಲ್ಲರ ಗಮನಕ್ಕೆ ತುತ್ತಾಗಿದ್ದಾರೆ. ಕೆ.ಎಲ್. ವಿಲಿಯಮ್ಸನ್ ರವರು ಒಳ್ಳೆಯ ಬ್ಯಾಟ್ಸ್ಮನ್ ಆಗಿದ್ದರೂ ಕೂಡ ಇವರನ್ನು ಬಿಡ್ ಮಾಡಲು ಯಾವುದೇ ಫ್ರಾಂಚೈಸಿಯು ಮುಂದೆ ಬರಲು ಹಿಂದೇಟಾಕಿದೆ. ಅದೇ ರೀತಿಯಾಗಿ ಶಾರ್ದುಲ್ ಠಾಕೂರ್ ಅವರು ಉತ್ತಮ ಬೌಲರ್ ಆಗಿದ್ದು ಇವರ ಬೇಸ್ ಪ್ರೈಸ್ ಕೇವಲ 2 ಕೋಟಿ ಇದ್ದರೂ ಕೂಡ ಯಾವುದೇ ಫ್ರಾಂಚೈಸಿ ಕೂಡ ಇವರನ್ನು ತೆಗೆದುಕೊಳ್ಳಲು ಮನಸ್ಸು ಮಾಡುವುದಿಲ್ಲ ಫ್ರೆಂಡ್ಸ್. ಇಂದಲೂ RCB ಅಭಿಮಾನಿಗಳಿಗೆ RCB ತಂಡದ ಫ್ರಾಂಚೈಸಿಗಳ ಮೇಲೆ ದೊಡ್ಡ ನಿರಾಸೆಯನ್ನುಂಟು ಮಾಡಿದ್ದ ಫ್ರಾಂಚೈಸಿ ತಂಡವು ಈ ದಿನವೂ ಅಭಿಮಾನಿಗಳ ಮನಸ್ಸಿಗೆ ಸ್ವಲ್ಪ ಖುಷಿ ನೀಡುವ ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹೌದು, RCB ತಂಡದಲ್ಲಿರುವ ಮೊತ್ತವನ್ನು ನೋಡಿದರೆ ಈ RCB ಫ್ರಾಂಚೈಸಿಗಳು ಏನು ಮಾಡುತ್ತಿದ್ದಾರೆ, ಯಾಕೆ ಈ ತರಹದ ಪ್ಲೇಯರ್ಸ್ಗಳನ್ನು ಆಯ್ದುಕೊಳ್ಳುತ್ತಿದ್ದಾರೆ ಎಂಬ ಕಳವಳವು RCB ಅಭಿಮಾನಿಗಳಲ್ಲಿ ಮೂಡಿತ್ತು. ಈ ಒಂದು ಕಳವಳಕ್ಕೆ RCB ಫ್ರಾಂಚೈಸಿಯವರು ಸ್ವಲ್ಪ ಏನು ನೀಡಿದ್ದಾರಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದೇನೇ ಆಗಲಿ ಮುಂಬರುವ IPL 2025ರಲ್ಲಿ RCB ತಂಡವು ಟೀಮನ್ನು ಮಾಡಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ನಮ್ಮೆಲ್ಲರಿಗೂ ಒಳ್ಳೆಯ ಎಂಟರ್ಟೈನ್ಮೆಂಟನ್ನು ಮಾಡಲಿ ಅಂತ ಭಾವಿಸ್ತಾ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ನಮ್ಮ RCBಯ ಬಗ್ಗೆ ಮೊಗದಷ್ಟು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡುತ್ತಾ, ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.